ರೈತರು ಭರ್ಜರಿ ಹೂ ಬೆಳೆದು ಹೂವಿನಂತ ಬದುಕು ಕಟ್ಟಿಕೊಳ್ಳುವ ಕನಸು ಕಂಡಿದ್ರು. ಹಾಗೆ ಹೂವಿನ ತೋಟದ ಹಚ್ಚ ಹಸಿರಿನ ಗಿಡಗಳಲ್ಲಿ ಹೂಗಳು ಬಿಟ್ಟಿದ್ವು. ಆದರೆ ನಿರಂತರ ಮಳೆಯಿಂದ ರೈತರ ಕನಸು ನುಚ್ಚುನೂರಾಗಿದೆ. ಅನ್ನದಾತರ ಜೀವ ಹಿಂಡುತ್ತಿದೆ ನಿರಂತರ ಮಳೆ. ಲಾಭದ ನಿರೀಕ್ಷೆಯಲ್ಲಿದ್ದವರ ಕನಸು ನುಚ್ಚುನೂರು. ಮಳೆ ಮಳೆ ಮಳೆ, ಎಲ್ಲಿ ನೋಡಿದ್ರೂ ಮಳೆಯ ಅವಾಂತರ. ನಿರಂತರ ಮಳೆಯಿಂದ ತೇವಾಂಶ ಹೆಚ್ಚಾಗಿ ಹೂವಿನ ತೋಟ ಒಣಗ್ತಿವೆ. ಕಲರ್ ಹೂವುಗಳ ನೋಡಿ ರೈತನ ಮುಖದಲ್ಲಿ ಮಂದಹಾಸವಿತ್ತು. ಆದರೆ ಮಳೆ ಆರ್ಭಟದಿಂದ ಹೂದೋಟ ದಿನ ಕಳೆದಂತೆ ಒಣಗುತ್ತಿವೆ. ಇದು ರೈತರ ಕಣ್ಣಲ್ಲಿ ನೀರು ತರಿಸಿದೆ. ಗದಗ ತಾಲೂಕಿನ ಲಕ್ಕುಂಡಿ, ಶಿರಂಜ್, ಪಾಪನಾಶಿನಿ, ಕಣವಿ, ಹೊಸೂರ ಗ್ರಾಮಗಳಲ್ಲಿ ವಿವಿಧ ನಮೂನೆಯ ಹೂವುಗಳನ್ನ ಬೆಳೀತಾರೆ. 1 ಎಕರೆ ಹೂವು ಬೆಳೆಯಲು ಕನಿಷ್ಠ 1.5 ಲಕ್ಷ ಖರ್ಚು ಮಾಡಿದ್ದಾರೆ. ಹೂವು ಕೂಡ ಭರ್ಜರಿಯಾಗಿತ್ತು. ಆದರೆ ನಿರಂತರ ಮಳೆಗೆ ನೂರಾರು ಎಕರೆಯಲ್ಲಿ ಹೂವು ಹಾನಿಯಾಗಿದೆ. 1 ಎಕರೆಗೆ 1 ಲಕ್ಷ ರೂಪಾಯಿ ಖರ್ಚು ಮಾಡ್ತೀವಿ ಸರ್. 10 ಟ್ರಿಪ್ಪು ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ ಸರ್. 5,000 ರೂಪಾಯಿ ಸರ್. ಅದಕ್ಕೆ ಅಂದ್ರೆ 50,000 ರೂಪಾಯಿ ಅದಕ್ಕೆ ಆತ್ರಿ. 2 ರೂಪಾಯಿಗೆ ಒಂದು ಸಸಿ ಸರ. ಆಮೇಲೆ ಔಷಧ ವಾರಕ್ಕೊಂದು ಸಲ ಹೊಡಿತೀವಿ ರೀ. ಇಷ್ಟೆಲ್ಲ ಖರ್ಚು ಮಾಡಿದರೆ ನಾವು ದಸರಾ ಹಬ್ಬಕ್ಕೆ ಹೂ ಬರ್ತದಂತಂದು ಒಂದು ಭಾಳ ಆಸೆ ಇಟ್ಕೊಂಡಿದ್ದು ಸರ್. ಈ ಆಸೆ ಏನು ಎಳ್ಳು ನೀರು ಬಿಟ್ಟಂಗೆ ಆಗಿದೆ ಸರ್. ಈಗ ದಸರಾ ದೀಪಾವಳಿ ಹಬ್ಬದಲ್ಲಿ ಒಳ್ಳೆಯ ಬೆಲೆ ಸಿಕ್ಕರೆ ಎಕರೆಗೆ 3 ರಿಂದ 4 ಲಕ್ಷ ಆದಾಯ ಬರುವ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಶಾಕ್ ಎದುರಾಗಿದೆ. ಬಂಪರ್ ಲಾಭದ ನಿರೀಕ್ಷೆಯಲ್ಲಿದ್ದ ರೈತನಿಗೆ ಬರ ಸಿಡಿಲು ಬಡಿದಂತಾಗಿದೆ. ಇಷ್ಟೊಂದು ಹಾನಿಯಾದರೂ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ನಮ್ಮ ಗ್ರಾಮಗಳಿಗೆ ಭೇಟಿ ನೀಡಿಲ್ಲ ಅಂತ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ. ಈ ದಸರಾ ಹಬ್ಬಕ್ಕೆ ಹೂ ಹೊರಬೇಕಂತ ದಸರಾ ಕೆಸರ ಬಿಟ್ಟಿದ್ದೀವಿ. ಸದ್ಯ ಕೆಸರಾದಾಗ ಐತ್ರಿ. ಅವರು ರೈತರು ಬದುಕೋದು ಕಷ್ಟ. ಸರ್ಕಾರ ತಕ್ಕಂಥ ಪರಿಹಾರ ಕೊಡಬೇಕು. ಇವತ್ತು ಹೂವಿನ ಬೆಲೆ 300 ರೂಪಾಯಿ ಇತ್ತಲ್ಲ, ಅದನ್ನು 10 ರೂಪಾಯಿ ಕಮ್ಮಿ ಮಾಡ್ಕೊಳ್ಳಿ ಪರಿಹಾರನ. ರೈತ ಬದುಕ್ತಾರೆ. ಈಗ 1,50,000 ರೂಪಾಯಿ ಖರ್ಚು ಮಾಡಿ ರೈತ ತೊಗೊಳತ್ತಪ್ಪ ಅಂದ್ರೆ ಇದ್ರಿಗೆ ಲಾಭ ಬರ್ತಾರೆ. ಈಗ 1,50,000 ರೂಪಾಯಿ ಖರ್ಚು ಮಾಡಿ 100 ರೂಪಾಯಿ ಕೆಜಿ ಬಿಟ್ಟರೆ ರೈತರಿಗೆ ಏನು ಬರ್ತಲ್ಲ, ಲಾಭ ಬರ್ತದೆ. ಏನೂ ಬರೋದಿಲ್ಲ. ಸಂಬಂಧಪಟ್ಟ ಅಧಿಕಾರ ಭೇಟಿ ಕೊಡಬೇಕು. ಅದು ಪರಿಶೀಲನೆ ಮಾಡಿ ರೈತರಿಗೆ ಏನು ಕಷ್ಟ ಐತಿ ಆ ಕಷ್ಟಗಳನ್ನ ನೋಡಿ ಇದನ್ನು ಮಾಡಿಕೊಂಡು ಅದು ತಕ್ಕಂಥ ಪರಿಹಾರ ಕೊಡ್ಬೇಕಂತ ನಾನು ಸಂಬಂಧಪಟ್ಟ ಅಧಿಕಾರ ಕೇಳ್ಕೊಂಡು. ಒಟ್ನಲ್ಲಿ ಭಾರಿ ಮಳೆಯಿಂದ ಹೂವಿನ ಬೆಳೆಗಾರರು ಕಂಗಾಲಾಗಿದ್ದಾರೆ. ಹೂವಿನೊಂದಿಗೆ ರೈತರ ಬದುಕು ಬಾಡುತ್ತಿದೆ. ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕೆಂದು ಅನ್ನದಾತರು ಆಗ್ರಹಿಸಿದ್ದಾರೆ. ಸಂತೋಷ ಕೊಣ್ಣೂರ, ನ್ಯೂಸ್ 18 ಗದಗ.